सुमतिभिरनुमेतं शुद्धकायं सखायं सुखमजमनपायं मुक्तिपायं विमायं नृहजमहममेजं धेजमम्नायगेजं सदजमसदजेजं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासो वहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावि भूमिवलजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ವೈಶೇಷಿಕ ಮತದ ಖಂಡನೆ ನಡೀತಾ ಇತ್ತು. ಅದರಲ್ಲಿ ಈ ಟಿಪ್ಪಣಿಯ ವಿಚಾರಗಳು ನಿರಂತರವಾಗಿ ಬರ್ತಾ ಇದೆ. ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ನೆನೆ ದಿವಸ ಒಂದು ವಿಷಯವನ್ನು ನೋಡಿದ್ವಿ. ಇದು ಸಂಬಂಧಪಟ್ಟಿರೋದು 183ನೇ ಸುಧಾಮೂಲ. ಅದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ವಿಷಯವನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ವಾಕ್ಯಗಳನ್ನ ಗಮನಿಸಬಹುದು. ಕೊನೆಯದಾಗಿ ಅಲ್ಲಿ ಏನ್ ಹೇಳಿದ್ರು, ಸಂಸಾರ ಅಂದ್ರೆ ಏನು ಅಂತ ತಿಳಿಸಿದ್ರು. ಸಂಸಾರದ ಬಗ್ಗೆ ತಿಳಿಸ್ತಾ ಕಾರ್ಯ ಕಾರಣ ಪ್ರವಾಹ ಸಂಸಾರ ಅಂದ್ರೆ ಕಾರ್ಯ ಕಾರಣ ಇವೆರಡೇ ಇರೋದು. ಸಂಸಾರ ಬಿಟ್ಟಿನೇನಿಲ್ಲ. ಅಂದ್ರೆ ಪುಣ್ಯ ಪಾಪ, ಅದರಿಂದ ದೇಹ ಪಡಿತಾನೆ, ಮತ್ತೆ ದುಃಖ ಅನುಭವಿಸ್ತಾನೆ. ಯಾಕೆ ಈ ದೇಹ ಬಂದಿದೆ ಅಂದ್ರೆ ಮಿಥ್ಯಾಜ್ಞಾನ, ದೇಹನೇ ಆತ್ಮ ಅಂತ ತಿಳ್ಕೊಂಡಿದ್ದಾನೆ ಅಂತ. ಒಂದಕ್ಕೊಂದು ಲಿಂಕು. ಅದು ಕಾರಣ ಇದ್ಮೇಲೆ ಕಾರ್ಯ ಆಗ್ಲೇಬೇಕು. ಅವನು ಕೆಟ್ಟ ಕೆಲಸ ಮಾಡಿದಾದ್ಮೇಲೆ ಫಲ ಅನುಭವಿಸ್ಲೇಬೇಕು. ಫಲ ಅನುಭವಿಸ್ಲಿಕ್ಕೆ ಇಲ್ಲ ಅಂದ್ರೆ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಅದನ್ನ ಕಾರಣ ಇದ್ಮೇಲೆ ಕಾರ್ಯ ಆಗ್ಲೇಬೇಕು. ಅದು ಯಾವಾಗ ಆಗತ್ತೆ ಅನ್ನೋದು ಬೇರೆ. ಅದು ಈ ಟೈಮ್ ಆಗ್ಬೋದು, ಇನ್ನೊಂದು ಕಾಲದಲ್ಲಿ ಆಗ್ಬೋದು, ಒಟ್ಟು ಹಾಗೆ ಆಗುತ್ತೆ. ಅವ್ನು ಮಾಡಿದ ಕರ್ಮಕ್ಕೆ ಫಲ ಅನುಭವಿಸ್ಬೇಕು. ಇದಂತೂ ಇದೆ. ಈ ಕಾರ್ಯಕಾರಣ ಪ್ರವಾಹ ಸಂಸಾರ ಅಂತ ಎಷ್ಟು ಬಗ್ಗೆ ವಿವರಣೆ ಮಾಡಿ ಇದನ್ನ ಕಳ್ಕೊಳ್ಳೋ ಬಗೆ ಹೇಗೆ ಅಂದಾಗ, ಕಾರಣಾಭಾವೇ ಕಾರ್ಯಾಭಾವಸ್ಯ ಚ ನ್ಯಾಯಶಾಸ್ತ್ರೀಯ ದುಃಖ ಜನ್ಮ ಇದು ದ್ವಿತೀಯ ಸೂತ್ರೇ ಏವ ಮುಕ್ತತ್ವೇನ ಅಂತ ಅಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾಲಲ್ಲಿ ಬರ್ದಿದ್ದಾರೆ. ಇದಕ್ಕೆ ಅರ್ಥ ಇಷ್ಟೇ, ನಿಯಮ ಇದೆ ನ್ಯಾಯಶಾಸ್ತ್ರದಲ್ಲಿ. ಲೋಕದಲ್ಲೂ ಹಾಗೆ. ತಂದೆ ಅಂತ ಒಬ್ಬ ಇದ್ದ ಅಂದ್ರೆ ಮಗ ಅಂತ ಬರ್ತಾನೆ, ಇಲ್ಲಂದ್ರೆ ಮಗ ಹೇಗ್ ಬರ್ತಾರೆ? ತಂದೆಯ ಸಂಬಂಧ ಇರ್ಲೇಬೇಕು. ಅದು ಹೇಗಾದ್ರೂ ಒಟ್ಟು ತಂದೆಯ ಸಂಬಂಧ ಇಲ್ಲದೇನೆ ಮಗು ಹುಟ್ಟೋದು ಹೇಗೆ? ಸಂಬಂಧ ಇರ್ಲೇಬೇಕು. ಇಲ್ಲಾಂದ್ರೆ ಮಗು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಲ್ದೇನೆ ಕಾರ್ಯ ಇಲ್ಲ.
ಹಾಗಾದ್ರೆ ಕಾರಣ ಇದ್ರೆ ಮಾತ್ರ ಕಾರ್ಯ. ಅದೇ ಕಾರಣ ಇಲ್ಲ ಅಂದ್ಮೇಲೆ ಕಾರ್ಯನೂ ಇರಲ್ಲ. ತಂದೆಯ ಸಂಬಂಧ ಇಲ್ಲ ಅಂದ್ರೆ ಅಲ್ಲಿ ಸಂತಾನನೂ ಇಲ್ಲ ಅಂತಾನೆ ಅರ್ಥ. ಮಣ್ಣೇ ಇಲ್ಲ ಅಂದ್ರೆ ಮಡಿಕೆ ಹೇಗ್ ಮಾಡೋದು? ಮಡಿಕೆ ಬೇರೆದನ್ನ ಮಾಡ್ಬೋದು ಅನ್ನೋದು ಬೇರೆ, ಆದ್ರೆ ಮಣ್ಣಿನ ಮಡಿಕೆ ಮಣ್ಣಿಲ್ದೆ ಮಾಡ್ಲಿಕ್ಕೆ ಬರಲ್ಲ. ಅದ್ರ ಕಾರಣ ಇಲ್ಲ ಅಂದ್ಮೇಲೆ ಕಾರ್ಯನೂ ಇಲ್ಲ. ಇದು ಲೋಕದಲ್ಲಿ ಸಿದ್ಧ ಗೊತ್ತಿರೋ ವಿಷಯ. ಅವ್ನು ಪುಣ್ಯನೇ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದ್ ಯಾವಾಗ ಆಗತ್ತೆ? ಪುಣ್ಯ ಏನೋ ಮಾಡಿರ್ತಾನೆ, ಅದಕ್ಕೆ ಒಳ್ಳೇದಾಗುತ್ತೆ. ಹಾಗಾದ್ರೆ ಕಾರಣ ಇದ್ರೆ ಮಾತ್ರ ಕಾರ್ಯ, ಕಾರಣ ಇಲ್ಲದೆ ಇದ್ರೆ ಕಾರ್ಯ ಇಲ್ಲ. ಇದು ಲೋಕದಲ್ಲಿ ಕಂಡ ನಿಯಮ, ಎಲ್ರಿಗೂ ಗೊತ್ತಿರೋದು. ಹಾಗೆ ನಾವು ಅಧಪತನ ಹೊಂತಾ ಇರೋದು ಯಾಕೆ? ಸಂಸಾರದಲ್ಲಿ ನಾವು ದೇಹ ಪಡಿತಾ ಇರೋದು ಯಾಕೆ? ನಮ್ಗಿರೋ ಭ್ರಮೆ ಇಲ್ಲ. ದೇಹನೇ ಆತ್ಮ ಅನ್ನೋ ತಿಳುವಳಿಕೆಯಿಂದ ಸಂಸಾರಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಕಾರಣ ಏನು ಈ ಸಂಸಾರಕ್ಕೆ ಬರ್ಲಿಕ್ಕೆ, ದೇಹ ಪಡಿಲಿಕ್ಕೆ ಏನ್ ಕಾರಣ? ನಮಗಿರೋ ಭ್ರಮೆ ಕಾರಣ. ಹಾಗಾದ್ರೆ ಯಾವುದಿಲ್ದೆ ಹೋದಾಗ ಇದು ಸಂಸಾರ ಹೋಗುತ್ತೆ. ಭ್ರಮೆಯಿಂದ ಬಂದ ಸಂಸಾರ ಭ್ರಮೆ ಹೋದ್ರೆ ಹೋಗುತ್ತೆ ಅಂತ ಅರ್ಥ. ಹಾಗಾದ್ರೆ ದೇಹ ಆತ್ಮ ಒಂದೇ ಅಂತ ತಿಳಿದಿರೋದ್ರಿಂದ ಬಂದ ಈ ಸಂಸಾರ ಕಳಿಬೇಕು ಅಂದ್ರೆ ದೇಹ ಆತ್ಮ ಒಂದೇ ಅಲ್ಲ ಅಂತ ತಿಳಿಬೇಕು. ತತ್ವಜ್ಞಾನ ಬೇಕು. ಮಿಥ್ಯಾಜ್ಞಾನ ಇತ್ತು, ತತ್ವಜ್ಞಾನ ಬೇಕು. ಮಿಥ್ಯಾಜ್ಞಾನದಿಂದ ಬಂದ ಸಂಸಾರ ಮಿಥ್ಯಾಜ್ಞಾನ ಹೋದ್ರೆ ಮಾತ್ರ ಪರಿಹಾರ ಸಂಸಾರ. ಹೇಗೆ ಹಗ್ಗವನ್ನು ನೋಡಿ ಭಯ ಪಡ್ಕೊಳ್ತಾ ಇದ್ದ, ಯಾಕೆ? ಹಾವು ಅಂತ ತಿಳ್ಕೊಂಡಿದ್ರಿಂದ. ಹಾಗಾದ್ರೆ ಹಾವು ಅಂತ ತಿಳ್ಕೊಂಡಿದ್ದು ಅವನಿಗೆ ಬಾಧಕ ಆಯ್ತು, ತೊಂದ್ರೆ ಕಾರಣ ಆಯ್ತು, ಹೆದರಿಕೆ ಪಟ್ಟ. ಯಾವಾಗ ಅವನು ಹಗ್ಗ ನೋಡಿ ಹಾವಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ, ಭಯ ತಾಂತಾನಾಗೆ ಹೋಗುತ್ತೆ. ಹಾಗಾದ್ರೆ ಲೋಕದಲ್ಲಿ ಅಜ್ಞಾನದಿಂದ ದುಃಖ, ಅಜ್ಞಾನ ಇಲ್ಲದೆ ಇದ್ದಾಗ ತತ್ವಜ್ಞಾನ ಬಂದಾಗ ಸುಖ, ಇದು ಕಂಡಿದೆ. ನಾವು ಅದನ್ನೇ ಹೇಳ್ತಾ ಇರೋದು, ಸ್ವಭಾವದಿಂದಲೇ ಜ್ಞಾನ ಬಂದ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ. ಮಧ್ಯದಲ್ಲಿ ದೇವರ ಪ್ರಸಾದ ಬೇಕು, ಅಥವಾ ದೇವರ ಪ್ರಸಾದ ಸಾಕಾರನಾದ್ರೂ ಬೇಕು, ಯಾಕೆ ಬೇಕಿವೆಲ್ಲ ಅಂತ ಆಕ್ಷೇಪ ಬರುತ್ತೆ. ಆದ್ರಿಂದ ಈ ರೀತಿ ಎಲ್ಲ ಆಕ್ಷೇಪ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಲ್ಲ, ಏನೇ ಆಗ್ಲಿ ದೇವರ ಪ್ರಸಾದ ಇಲ್ದೆ ನಾವು ಮಾಡೋ ಪ್ರತಿಯೊಂದು ಮೋಕ್ಷ ಸಾಧನಗಳು ವ್ಯರ್ಥ. ಕೊನೆಗೆ ಆ ಬೀಗ ಮುದ್ರೆ ಬೇಕಲ್ಲಿ. ಮುದ್ರೆ ಇಲ್ದೇನೆ ಏನು ಉಪಯೋಗ ಇಲ್ಲ. ಅದು ಮುದ್ರೆ ಯಾವುದು? ಆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಭಗವಂತನ ಇಚ್ಛೆ. ಇಲ್ಲ ಇವನು ಮುಕ್ತಿ ಕೊಡ್ತೀನಿ ಅಂತ ಅವನ್ ಸಂಕಲ್ಪ ಬರ್ಬೇಕು, ಅವನಿಗೆ ಬಂದ್ರೆ ಮುಕ್ತಿ. ಇಲ್ಲ ಆ ಮುದ್ರೆ ಬೀಳದೆ ಹೋದ್ರೆ ಇಲ್ಲ ಅಂತ. ಅದನ್ನ ಇವರ ಗ್ರಂಥವನ್ನೆಲ್ಲ ಅನುವಾದ ಮಾಡಿ ಕೊನೆಗೆ ಖಂಡನೆ ಮಾಡಿದ್ದಾರೆ. ಹಾಗಾಗಿ ಏನಾಯ್ತು? ಧರ್ಮಾಧರ್ಮಾಧಿಕಂ ಸಮಸ್ತಂ ಇತ್ಯಾದಿ ತಾತ್ಪರ್ಯ ಕಥನ ರೂಪ ಏತ ಶ್ರುತಿ ವ್ಯಾಖ್ಯಾನ ರೂಪ ಪ್ರಾಚೀನ ಗ್ರಂಥ ಅನುರೋಧೇನ. ಅಂದ್ರೆ ಹಿಂದೆ ಎಲ್ಲ ಆ ಧರ್ಮಾಧರ್ಮಾದಿಗಳು ಮೋಕ್ಷ ಸಾಧನ, ಅದು ಸಾಕ್ಷಾತ್ತಾಗಿಯೋ ಅಲ್ವೋ ಅಂತ ವಿಚಾರ ಬಂದಿತ್ತು, ಪುಣ್ಯ ಪಾಪಗಳೆಲ್ಲ. ಅದನ್ನೆಲ್ಲ ವಿಚಾರ ಮಾಡಿದಾಗ ನಮ್ಗೆ ಅರ್ಥ ಆಗಿತ್ತು ಇಷ್ಟೇ, ಮಧ್ಯದಲ್ಲಿ ದೇವರ ಪ್ರಸಾದ ಬೇಕು, ಅದಿಲ್ಲದೆ ಏನೂ ಆಗಲ್ಲ ಅಂತ. ಇಲ್ಲಿವರೆಗೆ ಇದು ಒಂದು ವಿಷಯ ಮುಗೀತು. ಇನ್ನು ಹೊಸ ವಿಷಯಕ್ಕೆ ಹೋಗೋಣ. 184ನೆಯ ಸುಧಾಮೂಲ. ಇತಶ್ಚ ಅನುಪಪನ್ನ ಭಾಷಿಣ. ಈ ಮಾತುಗಳನ್ನ ಆಡೋದ್ರಿಂದಲೂ ಇವ್ರ ಮಾತು ಸರಿ ಇಲ್ಲ. ಅದೇ ಗೊತ್ತಾಯ್ತು ಇವ್ರು ಮಾತಾಡೋದು ಸರಿ ಇಲ್ಲ ಅಂದ್ರೆ ಕಾರಣ ಇದೆ. ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ನೋಡಿದಾಗ್ಲೂ ಅರ್ಥ ಆಗತ್ತೆ. ವೈಶೇಷಿಕರು, ನೈಯಾಯಿಕರು, ಪಾತಂಜಲರು, ಈ 3 ಮತದಲ್ಲಿರೋರು ಸರಿ ಮಾತಾಡ್ಲಿಕ್ಕೆ ಬರಲ್ಲ. ಅವ್ರಿಗೆ ಅವ್ರು ಹೇಳೋದ್ ತಪ್ಪು ಅಂತ ಗೊತ್ತಾಗುತ್ತೆ. ಅನುಪಪನ್ನ ಭಾಷಿಗಳು ಅಂತ ಗೊತ್ತಾಗುತ್ತೆ. ಹೇಗೆ? ಭೋಗಾದೇವಚ ಕರ್ಮಣಾಂ ಅಂತ ಹೇಳ್ತಾರೆ. ಕ್ಷಯಂ ಪ್ರಾಹು ಮಧ್ವಾಚಾರ್ಯ ವಾಕ್ಯ. ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅಂದ್ರೆ ಭೋಗದಿಂದಲೇ ಅಂತ ಹೇಳ್ತಾರೆ. ಬಹಳ ತಪ್ಪಿದೆ. ಈಗ ಪಾಪ ಕರ್ಮವನ್ನು ಕಳ್ಕೊಳ್ಬೇಕಪ್ಪ. 100 ಪಾಪ ಕರ್ಮ ಮಾಡಿದ್ದ, ಇದನ್ ಕಳ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಪಾಪ ಕರ್ಮದ ಫಲ ಅನುಭವಿಸ್ಬೇಕು. ಭೋಗಾದೇವ ಅನುಭವಿಸೋದರಿಂದಲೇ ಪಾಪ ಕರ್ಮಗಳ ಕ್ಷಯ. ಹಾಗೆ ಪುಣ್ಯ ಕರ್ಮಗಳತ್ತು. ಹಾಗಾದ್ರೆ ಅವ್ರ ಮುಕ್ತಿ ಇಲ್ಲ ಅಂತ ಅರ್ಥ. ಅದನ್ನ ಬಾಯ್ ಬಿಟ್ಟು ಹೇಳ್ಬಿಡಿ. ಯಾಕೆಂದ್ರೆ ಎಲ್ಲಾ ಕರ್ಮಗಳನ್ನ ಭೋಗಿಸಿ ಅನುಭವಿಸಿಯೇ ಕಳ್ಕೊಳ್ಬೇಕು ಅಂತಾದ್ರೆ ನಮ್ಗೆ ಯಾವ ಜನ್ಮಕ್ ಮುಕ್ತಿ ಸಿಗುತ್ತೆ? ಸಿಗೋದೇ ಇಲ್ಲ. ಹಂಗ ಮೇಲ್ನೋಟಕ್ಕೆ ನಮ್ಗೆ ಅದ್ರ ಖಂಡನೆ ಅರ್ಥ ಆಗ್ಬಿಡುತ್ತೆ. ಇದನ್ನೆಲ್ಲ ನಮ್ಗೆ ದಾಸರಾಯರು ತಮ್ಮ ಪದ್ಯಗಳಲ್ಲಿ, ದೇವರ ನಾಮಗಳಲ್ಲಿ ವಿಸ್ತಾರವಾಗಿ ಹೇಳಿರ್ತಾರೆ ಈ ಕರ್ಮ ಸಿದ್ಧಾಂತದ ಬಗ್ಗೆ. ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ, ಅಷ್ಟೊಂದ್ ಕರ್ಮ ಸಂಪಾದನೆ ಮೇಲೆ ಹೇಗ್ ಹೋಗೋದು, ಅದಕ್ಕೆ ದೇವರ ಅಪರೋಕ್ಷ ಜ್ಞಾನ ಆಗ್ಬೇಕು, ಆಗ ಪ್ರಸಾದ ಆಗುತ್ತೆ, ಆಗ ಕರ್ಮಗಳ ಮೂಟೆ ಖಾಲಿ ಆಗುತ್ತೆ. ಆದ್ರೆ ಪ್ರಾರಬ್ಧ ಕರ್ಮ ಮೂಟೆ ಹಾಗೆ ಇರುತ್ತಲ್ವಾ, ಅದನ್ನ ಅನುಭವಿಸಿ ಕಳ್ಕೊಳ್ಬೇಕು ಅಂತ. ಈ ತರದ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ದಾಸ ಸಾಹಿತ್ಯದಲ್ಲಿ ತುಂಬಾ ಕೇಳ್ಬೋದು. ಅಲ್ಲಿ ಸಿಗತ್ತೆ ಎಲ್ಲಾ ಕಡೆ ವಿಚಾರ. ಆದ್ರಿಂದಲೇ ದಾಸ ಸಾಹಿತ್ಯದಲ್ಲಿ ಈ ಪ್ರಮೇಯ ಸರ್ವಸ್ವ ಇದೆ.
ಅದನ್ನ ಮೇಲ್ನೋಟಕ್ಕೆ ದಾಸರ ಪದ್ಯ ಓದಿದಾಗ ಅರ್ಥ ಆಗಲ್ಲ. ಶಾಸ್ತ್ರ ಗ್ರಂಥಗಳನ್ನ ಚೆನ್ನಾಗಿ ಓದಿ ದಾಸ ಸಾಹಿತ್ಯದಲ್ಲಿರುವ ದಾಸರಾಯರ ಪದ್ಯಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಓ, ಈ ನ್ಯಾಯಸುಧಾದ ಸಾರವನ್ನ ಹಾಗೆ ಹಾಕ್ಬಿಟ್ಟಿದ್ದಾರೆ, ಅಷ್ಟ್ ಚೆನ್ನಾಗಿ ತೆಗೆದು ಹಾಕಿದ್ದಾರೆ. ಇಲ್ಲ ನ್ಯಾಯಸುಧಾ ಜಯತೀರ್ಥರಿಗಿಂತ ಮುಂಚಿನವರು ಅಂತ ಆದ್ರೆ ಅವ್ರು ಹೇಗ್ ಮಾಡಿದ್ದಾರೆ ಅಂತ ನಾವು ಗಮನಿಸಬಹುದು. ಆದ್ರೆ ನಮ್ಗೆ ಜಯತೀರ್ಥರ ನಂತರದ ನಾವು ದಾಸ ಸಾಹಿತ್ಯವನ್ನು ನೋಡ್ತಾ ಇದ್ವಿ, ಪುರಂದರದಾಸರದು ಎಲ್ಲರದು. ಆ ದಾಸ ಸಾಹಿತ್ಯ ಪರಂಪರೆ ನೋಡಿದಾಗ ಈ ಎಲ್ಲ ವಿಷಯಗಳು ಅಂದ್ರೆ ಕರ್ಮ ಸಿದ್ಧಾಂತದ ವಿಷಯಗಳು ಹೆಚ್ಚಾಗಿ ಅಲ್ಲಿ ಚೆನ್ನಾಗಿ ಅಡಕಾಗಿದೆ. ಮತ್ತೆ ಭಾಗವತದ ಪ್ರಮೇಯಗಳು ಎಲ್ಲ ಅಲ್ಲಲ್ಲಿ ಬಂದಿದೆ. ಅದು ಹೇಗ್ ಗೊತ್ತಾಗತ್ತೆ ಅಂದ್ರೆ ಮೂಲ ಗ್ರಂಥ ಓದಿದಾಗ ಗೊತ್ತಾಗತ್ತೆ, ಇಲ್ಲಾಂದ್ರೆ ಅವ್ರ ಸ್ವಾರಸ್ಯ ಗೊತ್ತಾಗಲ್ಲ. ಏನೋ ಹೇಳಿದ್ದಾರೆ ಅಂತ ಅಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಅದನ್ನ ನೋಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಆ ಶಾಸ್ತ್ರದ ವಿಷಯಗಳನ್ನ ಹಾಕಿದ್ದಾರೆ ಆ ಪ್ರತಿಯೊಂದು ದಾಸರಾಯನ ಪದ್ಯಗಳಲ್ಲಿ. ಅದೇ ಕಂಡು ಹಿಡಿಯೋದು ತುಂಬಾ ಕಷ್ಟ ಅಷ್ಟೇ. ಪ್ರಕೃತ ಈ ಎಲ್ಲ ವಿಷಯ ನೆನಪಿದ್ರೆ ಅದೆಲ್ಲ ಅಲ್ಲಿ ಮೆಲಕ್ ಹಾಕಿದ್ರೆ ಗೊತ್ತಾಗತ್ತೆ, ಅಲ್ಲಿ ಬರ್ತಾ ಇರುತ್ತೆ ಒಂದೇ ವಿಷಯ. ಈಗ ಇವ್ರೇನ್ ಹೇಳಿದ್ರು ವೈಶೇಷಿಕರು, ತತ್ವವಿದ ಇವ ಜ್ಞಾನಾತ್ ಪೂರ್ವೇಶಾಂ ಕರ್ಮಣಾಂ ಜ್ಞಾನಾದೇವ ವಿನಾಶಂ ನಮನ್ಯಂತೆ. ಈಗ ನಮ್ಮ ಸಿದ್ಧಾಂತದಲ್ಲಿ ಇದೆ ಏನಂತ, ಈಗ ಇವತ್ತು ಈ ಜನ್ಮದಲ್ಲಿ 100 ಕರ್ಮ ಮಾಡಿದ್ದ, ಮುಂದಿನ ಜನ್ಮದಲ್ಲಿ 1000 ಆಯ್ತು, ಅದು ಮುಂದಿನ ಜನ್ಮ 1,00,000 ಆಯ್ತು, ಹೀಗೆ ಹೋಗ್ತಾ ಹೋಗುತ್ತೆ. ಮತ್ ಯಾವ ಜನ್ಮದಲ್ಲಿ ಮುಕ್ತಿ ಏನಿಲ್ಲ, ಭಗವಂತನ ಅಪರೋಕ್ಷ ಜ್ಞಾನ ಪಡೆದುಕೊಂಡ್ ಕೂಡ್ಲೆ ಆ ಮೂಟೆ ಎಲ್ಲ ಹೋಗ್ಬಿಡತ್ತೆ. ಯಾವುದು ಅಪ್ರಾರಬ್ಧ, ಪ್ರಾರಬ್ಧ ಕರ್ಮ ಅಂತಲ್ಲ, ಮಿಕ್ಕಿತ್ತು. ಆ ಪ್ರಾರಬ್ಧ ಕರ್ಮ ಬಿಟ್ಟು ಮಿಕ್ಕಿದ್ದೆಲ್ಲ ಕರ್ಮಗಳ ಒಂದೊಂದು ಸಂತತಿ ಒಂದೇ ಕ್ಷಣದಲ್ಲಿ ಭಸ್ಮ ಆಗತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಹಿಂದೆನೂ ಮಾತು, ಈ ಜ್ಞಾನ ಅನ್ನೋದು ಬೆಂಕಿ ತರ, ಅದು ಏನ್ ಹಾಕಿದ್ರು ಅದು ಸುಟ್ಟು ಹಾಕತ್ತೆ, ಅದ್ರ ಪ್ರಾರಬ್ಧ ಕರ್ಮ ಬಿಟ್ಟಷ್ಟೆ. ಭಸ್ಮಸಾತ್ ಕುರುತೆ ಅಂತ ಕೃಷ್ಣನೇ ಹೇಳಿದ್ದಾನೆ, ಅಂದ್ಮೇಲೆ ಯೋಚನೆ ಇಲ್ಲ. ಆದ್ರೆ ಇವ್ರೇನ್ ಮಾಡ್ತಾರೆ ವೈಶೇಷಿಕರು, ಈ ತರ ಎಲ್ಲ ಒಪ್ಪಲ್ಲ. ಭಗವದ್ಗೀತೆಯನ್ನು ಒಪ್ಲಿಲ್ಲ ಅವರು, ಒಪ್ಪಿದ್ರೆ ಈ ಸಮಸ್ಯೆ ಅವ್ರಿಗೆ ಬರ್ತಾ ಇರ್ಲಿಲ್ಲ. ಅವ್ರು ಹೇಳ್ತಾರೆ ಇಲ್ಲ, ಭೋಗದಿಂದಲೇ ಅನುಭವಿಸೋದ್ರಿಂದಲೇ ನಾಶ ಅಂತ. ಈಗೆಲ್ಲ 100 ಕರ್ಮ ಅನುಭವಿಸ್ದಾಗುತ್ತೆ, 200 ಕರ್ಮ ಮಾಡ್ತಾರೆ. ನಾವು ಒಂದು ಕರ್ಮ ಅನುಭವಿಸೋಷ್ಟೊತ್ತಿಗೆ ಇನ್ನೊಂದು ಕರ್ಮ ಮಾಡಿರ್ತೀವಿ. ಇದು ಕೆಸರಿಂದ ಕೆಸರನ್ನು ತೊಳೆದಂತೆ ಕರ್ಮ ಪಥ ಅಂತ ಹೇಳ್ತಾರೆ. ಹಾಗೆ ಕರ್ಮದ ಹಾದಿ ತುಂಬಾ ಕಷ್ಟ. ಈ ಕೆಸರಿಂದ ಕೆಸರನ್ನು ತೊಳ್ಕೊಳ್ಳೋದು ಹೇಗೆ, ಒಂದು ಕರ್ಮ ಮಾಡೋಷ್ಟೊತ್ತಿಗೆ ಇನ್ನೊಂದು ಕರ್ಮ ಬಂದಿರುತ್ತೆ, ಆ ಕರ್ಮದಿಂದ ಇದನ್ನ ತೊಳೆಯೋದು ಹೇಗೆ, ಅದರಿಂದ ಅದು ಸಾಧ್ಯ ಇಲ್ದೇ ಇರೋ ಮಾತು. ಹಾಗಾಗಿ ಇದಕ್ಕೆ ಭಗವಂತನ ಪ್ರಸಾದ ಅಂತ ಒಪ್ಲೇಬೇಕು, ಇದು ಸಿದ್ಧಾಂತ. ಆದ್ರೆ ನಮ್ಮಂತೆ ಅವ್ರು ಹೇಳಲ್ಲ, ಜ್ಞಾನಾತ್ ಪೂರ್ವೇಶಾಂ ಕರ್ಮಣ, ಜ್ಞಾನಕ್ಕಿಂತ ಮೊದಲು ಮಾಡಿದ ಕರ್ಮಾಚರಣೆ ಕರ್ಮಗಳೇನಿದೆ ಅದಕ್ಕೆ ಜ್ಞಾನದಿಂದಲೇ ನಾಶ ಅಂತ ಅವ್ರು ಒಪ್ಪಲ್ಲ. ಕಿಂತು ಏನ್ ಒಪ್ತಾರೆ, ಅದಕ್ಕೆ ಮುಂದೆ ವಿವರಣೆ ಮಾಡ್ತಾರೆ. ಇದು ಹಿಂದೆನೂ ಸ್ವಲ್ಪ ವಿವರಣೆ ಬಂದಿತ್ತು, ಈ ಟಿಪ್ಪಣಿಗಳಲ್ಲಿ ಮಾಡಿದ್ದೆ ವಿವರಣೆ, ಅದೀಗ ಸುಧಾ ಮೂಲದಲ್ಲೇ ಬಂದಿದೆ, ಅದನ್ನ ಹಾಗೆ ವಿವರಣೆ ನೋಡೋಣ. ಸಮಾಧಿ ಮಹಿಮ್ನ ಅಂತ ಹಾಕ್ಬೇಕದು. ಸಮಾಧಿ ಮಹಿಮ್ನ ಅಪರಿಮಿತ ದೇಹವ್ಯೂಹ ನಿರ್ಮಾಣೇನ ಅನಂತಾನ್ಯಪಿ ವಿಷಮ ವಿಪಾಕ ಸಮಯಾನ್ಯಪಿ ಕರ್ಮಾಣಿ ಪಿಂಡೀಕೃತ್ಯ ತತ್ಫಲ ಸುಖ ದುಃಖ ಭೋಗೇನೈವ ಜ್ಞಾನಿನೋ ವಿನಾಶಯಂತಿ ಇತಿ ಪ್ರಾಹು ಅತೋಪಿ ಅನುಪಪನ್ನ ಭಾಷಿಣ ಇತ್ಯರ್ಥ. ಈ ವಾಕ್ಯ ಹಿಂದೆ ಬಂದಿತ್ತು ಟಿಪ್ಪಣಿಯಲ್ಲಿ. ಇದರ ಅರ್ಥ ಇಷ್ಟೇ, ಸಮಾಧಿ ಅಂದ್ರೆ ತಪಸ್ಸು, ಧ್ಯಾನ. ಆ ತಪೋಬಲದಿಂದ ಎಷ್ಟೋ ದೇಹವನ್ನ ಸ್ವೀಕಾರ ಮಾಡ್ತಾರೆ ಕೆಲವು ಜ್ಞಾನಿಗಳು. 1000 ಇತ್ತ 1000 ದೇಹ ಸ್ವೀಕಾರ ಮಾಡ್ತಾರೆ, ಯಾಕೆ 1000 ದೇಹದಲ್ಲಿ ಕರ್ಮ ಅನುಭವಿಸೋ ಯೋಗ ಇರುತ್ತೆ. ಕೆಲವರು ಅಪರಿಮಿತ, ಲೆಕ್ಕ ಇಲ್ಲ, ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡ್ತಾರೆ. ಮತ್ತೆ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ದೇಹದಲ್ಲಿ ಏನೇನ್ ಕರ್ಮ ಮಾಡಿದಾಗ ಏನೇನ್ ಫಲ ಅನುಭವಿಸ್ಬೇಕೋ ಆ ಎಲ್ಲಾ ಫಲನ ಒಂದೇ ಸಲ 10,000 ದೇಹ ಇದ್ರೆ 10,000 ದೇಹದಲ್ಲಿ ಅನುಭವಿಸಿ ಕಳ್ಕೊಂಡ್ಬಿಡ್ತಾರೆ. ಈ ತರ ಇವ್ರು ಹೇಳೋದು. ಹಾಗಾದ್ರೆ ಎಲ್ಲಾ ಕರ್ಮಗಳನ್ನ ಒಟ್ಟುಗೂಡಿಸಿ ಅದನ್ನ ಮುದ್ದೆ ಮಾಡಿ, ಪಿಂಡೀಕೃತ್ಯ ಅಂದ್ರೆ ಮುದ್ದೆ ಮಾಡೋದು ಅಂತ, ಪಿಂಡ ಮಾಡೋದು ಅಂತ ಅಂತಲ್ಲ, ಮುದ್ದೆ ಮಾಡೋದು ಅಂತ ಅರ್ಥ. ಆ ಒಟ್ಟಿಗೆ ಒಂದು ಮುದ್ದೆ ಮಾಡಿ ಆ ಕರ್ಮಗಳನ್ನ ತತ್ ಫಲ ಸುಖ ದುಃಖ ಭೋಗೇನೈವ, ಆಯಾಯ ಕರ್ಮಗಳ ಫಲ ಸುಖ ಇದ್ರೆ ಅದನ್ನ ಅನುಭವಿಸ್ತಾರೆ, ಆಯಾಯ ಕರ್ಮಗಳ ಫಲ ದುಃಖ ಇದ್ರೆ ಆ ದುಃಖವನ್ನು ಅನುಭವಿಸ್ತಾರೆ. ಹೀಗೆ ಜ್ಞಾನಿಗಳು ತಮ್ಮ ಕರ್ಮಗಳನ್ನ ಕಳ್ಕೊಳ್ಳುವಂತ ಕ್ರಮ ಅಂತ ವೈಶೇಷಿಕರು ಹೇಳ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಹೀಗೆ ಹೇಳಿಲ್ಲ, ಎಲ್ಲಾ ಕರ್ಮಗಳನ್ನು ಅನುಭವಿಸಿ ಮಾಡ್ಕೊಬೇಕು ಅಂತಿಲ್ಲ, ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು. ಆದ್ರೆ ಅದಕ್ಕೂ ಉಪಮರ್ದಂಚ ಅಂತ ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ, ಮುಂದೆ ಬರುತ್ತೆ ವಿಸ್ತಾರವಾಗಿ. ಬ್ರಹ್ಮಸೂತ್ರ ಹೇಳಿದ್ದು ಉಪಮರ್ದ ಆಗತ್ತೆ ಅಂತ, ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಪೂರ್ತಿ ಅನುಭವಿಸ್ಬೇಕಾಗಿಲ್ಲ, ಸ್ವಲ್ಪ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಸಿದ್ಧಾಂತವನ್ನು ಹೇಳ್ತಾರೆ. ಅಷ್ಟು ದೇವರ ಅನುಗ್ರಹ ಇದೆ. ಇದೆಲ್ಲಾ ಬಿಟ್ಟು ಬರೀ ಭೋಗದಿಂದ ಅನುಭವಿಸ್ತಾರೆ, ಕಳ್ಕೊಳ್ತಾರೆ ಜ್ಞಾನಿಗಳು, ಇದು ಅಸಾಧ್ಯವಾದ ಕೆಲಸ. ಅಥೋಪಿ ಅನುಪಪನ್ನ ಭಾಷಣ,
ಈ ಕಾರಣದಿಂದಲೂ ಇವರು ಹೇಳಿದ ಮಾತು ಸರಿ ಇಲ್ಲ. ಇದಾದ್ಮೇಲೆ ಒಂದು ಪ್ರಶ್ನೆ ಮಾಡ್ಕೊಂತಾರೆ, ಇದು ಹೊಸ ಪ್ರಶ್ನೆ. ಈ ಟಿಪ್ಪಣಿಯ ವಿಚಾರಕ್ಕೆ ನಂತರ ಬರೋಣ. ಮೂಲದಲ್ಲೇ ಸುಧಾದಲ್ಲೇ ಇದೆ, ನನ್ವೇತದ್ ಅಸಂಗತಂ ಮೋಕ್ಷ ಸಾಧನ ವಿಚಾರಸ್ಯ ಪ್ರಸ್ತುತತ್ವಾದಿತಿ ಮೈವಂ. ಅಲ್ಲ, ಈಗ ಇದುವರೆಗೆ ಏನೇನ್ ವಿಷಯ ಹೇಳಿದ್ರಲ್ಲ, ಇದೆಲ್ಲ ಈಗ ಪ್ರಸ್ತುತನ ಹೇಳಿ. ಈಗ ನಮ್ಗೆ ವಿಚಾರ ಬಂದಿದ್ದೇನು, ವಿದ್ಯಾಧಿಕರಣ ಪ್ರಾರಂಭ ಆಯ್ತಿದ್ರು. ಇಲ್ಲಿ ಬಂದ ವಿಚಾರ ಇಷ್ಟೇ, ಮೋಕ್ಷಕ್ಕೆ ಉಪಾಯ ಯಾವ್ದು ಅಂತ ಬಂದಿತ್ತು ವಿಷಯ. ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ರಿ. ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ, ಆ ಕರ್ಮಗಳನ್ನ ಕಳ್ಕೊಳ್ಳೋದು ಕೆಲವರು ಭೋಗದಿಂದಲೇ ಕಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಬೇಕಾ? ಈಗ ಮೋಕ್ಷ ಪಡಿಬೇಕು ಅಂದ್ರೆ ಏನ್ ಸಾಧನ, ಉಪಾಯ ಏನು ಅಷ್ಟ್ ಹೇಳಿ. ಅದ್ ಬಿಟ್ಟು ಏನೋ ಸರ್ಕಸ್ ಮಾಡಿ ಏನೋ ಖಂಡನೆ ಮಾಡ್ತಾ ಇದ್ರಿ, ಸರಿನಾ ಅಂತ ಹೇಳಿ ಜೈತೀರ್ಥರೇ ತಾವು ಪ್ರಶ್ನೆ ಮಾಡ್ಕೊಳ್ತಾರೆ. ಅನುವ್ಯಾಖ್ಯಾನದ ಆಚಾರ್ಯರ ಮಾತಿನ ಮೇಲೆ ಮಾಡ್ಕೊಂಡು ಮೈವಂ ಹೀಗೆ ಹೇಳ್ಬೇಡಿ, ಅಭಿಪ್ರಾಯ ಇದೆ, ಸ್ವಲ್ಪ ತಾಳ್ಮೆ ಇರ್ಲಿ. ಏನು ನಿಜ, ನೀವು ಶುರು ಮಾಡಿದ ಪ್ರಕರಣ ಏನು, ಮೋಕ್ಷ ಉಪಾಯ ಏನು, ಚಾರ್ವಾಕ್ಯ ಹೇಗೆ ಹೇಳ್ತಾರೆ, ವೈಶೇಷಿಕರು ಹೇಗೆ ಹೇಳ್ತಾರೆ, ನೈಯಾಯಿಕರು ಹೇಗೆ ಹೇಳ್ತಾರೆ, ಅದೇ ವಿಷಯಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿತ್ತು. ಆದ್ರೆ ಈ ಕರ್ಮಕ್ಷಯದ ಬಗ್ಗೆ ಯಾಕೆ ಹೇಳಿತ್ತು, ಕರ್ಮಗಳನ್ನ ಕಳ್ಕೊಳ್ಳೋದ್ರ ಬಗ್ಗೆ ಯಾಕೆ ಹೇಳಿದ್ದು ಅಂದ್ರೆ ಉಪಯೋಗ ಇದೆ, ಮೋಕ್ಷಕ್ಕೆ ಉಪಯೋಗ. ಮೋಕ್ಷದ ಸಾಧನಗಳು ಯಾವುದು ಅಂತ ಬಂದಾಗ ಈ ಕರ್ಮಗಳನ್ನ ಕಳ್ಕೊಳ್ಳೋದು ಒಂದು ಸಾಧನನೇ, ಇದೇನ್ ಬೇರೆ ಅಲ್ಲ. ಯಾಕೆ? ಕರ್ಮ ಆದಿಲಕ್ಷಣೋ ಹಿ ಬಂಧ. ಈ ಸಂಸಾರ ಬಂಧನ ಇದೆ, ನನಗೆ ಬಂಧನದಲ್ಲಿ ನಾನು ಸಿಲುಕೊಂಡಿದ್ದೀನಿ, ಏನರ್ಥ ಇದಕ್ಕೆ? ಕರ್ಮ, ಅವಿದ್ಯೆ, ಕಾಮ ಇದನ್ನೆಲ್ಲ ಸಿಗಾಕೊಂಡಿದ್ದೀನಿ ಅಂತ ಅರ್ಥ. ಹಾಗಾದ್ರೆ ಕರ್ಮವೇ ಬಂಧ ಅಂತ ಇನ್ನೊಂದು ಹೆಸರು ಹೇಳ್ಬೋದು. ಕರ್ಮಗಳೇ ನಮಗೆ ಬಂಧನಕ್ಕೆ ಕಾರಣ. ಇದನ್ನ ಕಳ್ಕೊಳ್ಳೋವರೆಗೂ ನಿಮ್ಗೆ ಮೋಕ್ಷ ಆಗಲ್ಲ. ಅದರಿಂದ ಕರ್ಮಕ್ಷಯ ಅನ್ನೋದು ಒಂದು ಮೋಕ್ಷ. ಅದನ್ನ ಇಲ್ಲೇ ಹೇಳಲ್ಲ, 4ನೇ ಅಧ್ಯಾಯದ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ 4 ವಿಧ ಮೋಕ್ಷದಲ್ಲಿ. ಇದು ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ ಅಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರೆ ಕರ್ಮಕ್ಷಯ ತಥೋತ್ಕ್ರಾಂತಿ ಮಾರ್ಗೋ ಭೋಗಸ್ ಚತುಷ್ಟಯಂ ಫಲಂ ಮೋಕ್ಷ ಇತಿ ಪ್ರಾಹುಹು ಅಂತ 4ನೇ ಅಧ್ಯಾಯ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ 4 ಪಾದ ಹಾಕ್ತಾರೆ. ಒಂದೊಂದು ಚಾಪ್ಟರ್ ಮಾಡಿದ್ದಾರೆ. ಮೊದಲು ಕರ್ಮವನ್ನ ಕಳ್ಕೊಳ್ಳೋ ಬಗ್ಗೆ ಹೇಗೆ, ಅದಕ್ಕೊಂದು ಪಾದ ಇದೆ. ಎರಡನೇದು ಉತ್ಕ್ರಾಂತಿ, ದೇಹದಿಂದ ಒಬ್ಬ ಜೀವ ಹೇಗ್ ಹೊರಡ್ತಾನೆ, 2ನೇ ವಿಚಾರ. ದೇವತೆಗಳು ಹೇಗೆ ಉತ್ಕ್ರಮಣ ಅವ್ರಿಗೆ, 2ನೇ ವಿಚಾರ. 3ನೇ ವಿಚಾರ, ಯಾವ್ಯಾವ ದಾರಿಯಲ್ಲಿ ಹೋಗ್ತಾರೆ ದೇವತೆಗಳು, ಹೇಗ್ ಮುಕ್ತಿಗೆ ಹೋಗ್ತಾರೆ, ಆ ಮಾರ್ಗದ ಬಗ್ಗೆ, ದಾರಿಯ ಬಗ್ಗೆ ವಿಚಾರ. 4ನೇದು ಮೋಕ್ಷಕ್ಕೆ ಹೋದ್ಮೇಲೆ ಏನ್ ಸುಖ ಅನುಭವಿಸ್ತಾರೆ, ಅದು 4ನೇ ಪಾತ್ರ. ಹೀಗಿದೆ 4 ತರ ಮೋಕ್ಷ. ಆ ಮೋಕ್ಷದಲ್ಲಿ ಮೊದಲನೇದು ಕರ್ಮ ಕಳ್ಕೊಳ್ಳೋದೊಂದು ಮೋಕ್ಷ. ಅದು ಎಲ್ಲಾ ಕರ್ಮಗಳನ್ನ, ಆ ಕರ್ಮ ಕಳ್ಕೊಳ್ಳದೆ ಇದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇಲ್ಲ. ಹಾಗಾದ್ರೆ ಕರ್ಮ ನಿವೃತ್ತಿಯು ಒಂದು ಮೋಕ್ಷಕ್ಕೆ ಸಾಧನನೇ. ಕರ್ಮ ನಿವೃತ್ತಿಯೇ ಮೋಕ್ಷ ಅನ್ನೋಷ್ಟು ಇಲ್ಲಿ ವಿವರಣೆ ಮಾಡ್ತಾರೆ. ನಮಗ್ ಗೊತ್ತಿರೋ ಮೋಕ್ಷ ಯಾವ್ದು ಅಂದ್ರೆ ಈ ಕೊನೆಗೆ ಸ್ವರೂಪಾನಂದ ಅನುಭವಿಸೋದು ಅಂತ ಹೇಳ್ತಾ ಇರ್ತೀವಿ. ಜೀವನ ಒಂದು ಸ್ವರೂಪ, ಅದು ತುಂಬಾ ಚೆನ್ನಾಗಿದೆ. ಈ ಹೊರಗಿನ ದೇಹ ಅಷ್ಟೇ ಕಲ್ಮಶ, ಇದು ಕೊಳೆ. ಈ ದೇಹವನ್ನ ಬಿಟ್ರೆ ಒಳಗಡೆ ಇರುವ ದೇಹ ಸ್ವರೂಪಾನಂದ ಏನಿದೆ ಅದು ನಮ್ಮಲ್ಲೇ ಇದೆ, ಅದನ್ನ ಅನುಭವಿಸೋದೇ ನಿಜವಾದ ಮೋಕ್ಷ ಅಂತ ಸಾಮಾನ್ಯವಾಗಿ ಪ್ರಸಿದ್ಧ. ಅದು 4ನೇದು ಭೋಗ ಪಾದ, ಭೋಗ ಅಂತ ಹೇಳ್ತೀವಿ ಅದು. ಆದ್ರೆ ಇನ್ನು ಮಿಕ್ಕಿದ 3 ಇದೆ, ಅದನ್ನ ಅಲ್ಲೆಲ್ಲ ಹೇಳ್ತಾರೆ. ಅದರಲ್ಲಿ ನೆನಪಿಸ್ಕೊಡ್ತಾ ಇದ್ದಾರೆ ಜಯತೀರ್ಥರು. ವಕ್ಷ್ಯತಿ ಚ ಕರ್ಮಕ್ಷಯಸ್ತಥೋತ್ಕ್ರಾಂತಿರಿತ್ಯಾದಿ ಅತಃ ಮೋಕ್ಷ ಸಾಧನ ವಿಷಯ ಏವ ಎಂ ಚಿಂತ. ನಾವು ಮೋಕ್ಷದ ಸಾಧನೆ ಬಗ್ಗೆನೇ ಮಾತಾಡ್ತಾ ಇದೀವಿ. ಕರ್ಮಗಳನ್ನ ಕಳ್ಕೊಳ್ಳೋದು ಇದೆಲ್ಲ ಮೋಕ್ಷಕ್ಕೆ ಬೇಕು. ಆ ಯಾವ್ದು ಮೋಕ್ಷಕ್ಕೆ? ಉತ್ತಮವಾದ ನಮ್ಮ ಸ್ವರೂಪದಲ್ಲಿರೋ ಆನಂದವನ್ನ ಅನುಭವಿಸ್ಲಿಕ್ಕೆ ಬೇಕು. ಹಾಗಾಗಿ ಇಲ್ಲಿ ಅದರ ಬಗ್ಗೆ ಹೇಳಿದ್ದು ಸರಿಯೇ, ತಪ್ಪಿಲ್ಲ ಅಂತ ಹೇಳಿ ಮೋಕ್ಷ ಸಾಧನದ ಬಗ್ಗೆನೇ ವಿಚಾರ ಮಾಡ್ತಾ ಇರೋದು. ಏನೋ ಬೇರೆ ಅಪ್ರಸ್ತುತ ವಿಷಯವನ್ನ ಮಾತಾಡ್ತಾ ಇದೀವಿ ಅಂತ ತಿಳಿಬೇಡಿ. ಯಾಕೆಂದ್ರೆ ಮೋಕ್ಷದ ಒಂದು ಭಾಗದ ಚಿಂತನೆ ಮಾಡಿದ್ರು ಅದು ಮೋಕ್ಷದ ಉಪಾಯದ ಬಗ್ಗೆನೇ ಯೋಚಿಸ್ತಾ ಇದೆ ಅಂತ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ವಿವರಣೆ ಕೊಡ್ತಾರೆ. ಮೋಕ್ಷ ಸಾಧನ ವಿಷಯ ಇವ ಇದೆ ಸಾಧನ ನಿರೂಪಣೆ ಮೋಕ್ಷ ಏಕದೇಶ ಚಿಂತಾ ಅಪಿ ಪರಂಪರೆಯ ಸಾಧನೆ. ನೇರವಾಗಿ ಅಲ್ದೇ ಇರ್ಬೋದು, ಆದ್ರೂ ಯಾಕೆ ನೇರವಾಗಿ ಸಾಧನಗಳು ಅಂದ್ರೆ ಭಗವಂತನ ಅನುಗ್ರಹ, ಅಪರೋಕ್ಷ ಜ್ಞಾನ, ಧ್ಯಾನ, ಮನನ, ಶ್ರವಣ ಇದೆ, ಇಲ್ಲ ಅಂತಿಲ್ಲ. ಹಾಗಾದ್ರೆ ಕರ್ಮಕ್ಷಯ ಅಲ್ವಾ? ಅದು ಮೋಕ್ಷದ ಒಂದು ಭಾಗ ತಾನೆ. ಆ ಭಾಗವನ್ನು ವಿಚಾರ ಮಾಡ್ಬೇಕಾದ್ರೆ ಕರ್ಮಗಳನ್ನು ಕಳ್ಕೊಳ್ಳೋದು ಅನ್ನೋದು ಒಂದು ಬೇಕಲ್ಲ. ಅದು ಯಾವಾಗ? ಅಪರೋಕ್ಷ ಜ್ಞಾನ ಪಡೆದಾಗ, ಭಗವಂತನ ಅನುಗ್ರಹ ಆದಾಗ. ಸೊ ಲಿಂಕ್ ಇದೆ. ಲಿಂಕ್ ಇಲ್ದೆ ಎಲ್ಲೋ ನಾವು ಬೇರೆ ಕಡೆ ಹೋಗಿಲ್ಲ, ಲಿಂಕ್ ಇದ್ದೇ ಇದೆ. ಹಾಗಾಗಿ ಮೋಕ್ಷ ಸಾಧನಗಳ ಬಗ್ಗೆ ನಾವಿಲ್ಲಿ ಮಾತಾಡಿದ್ದು. ಆದ್ರಿಂದ
ಅತಿ ಪ್ರಸಂಗ ಇಲ್ಲ, ದೋಷ ಇಲ್ಲ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ. ವಿಷಮ ವಿಪಾಕ ಸಮಯಾನಿ. ವಿಷಮ ವಿಪಾಕ ಸಮಯ. ಸಮಯ ಅಂದ್ರೆ ಟೈಮ್. ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಕರ್ಮಗಳ ಫಲ ಸಿಗುತ್ತೆ. ಈಗ ಒಂದು 100 ಪಾಪ ಕರ್ಮ ಮಾಡಿದ್ದ, 100 ಪಾಪ ಕರ್ಮ ಒಟ್ಟಿಗೆ ಫಲ ಕೊಟ್ರೆ ಅವನ ಗತಿ ಏನು? ಹಾಕೊಡಲ್ಲ. ಯಾವ್ದೋ ಒಂದು ಪ್ರಬಲ ಪಾಪ ಕರ್ಮ ಇರುತ್ತೆ, ಅದು ಪೂರ್ತಿ ಆಯ್ತು, ಕೊಡ ತುಂಬ್ತು ಪಾಪತ್ತು, ಆದ್ರಿಂದ ಆ ಫಲ ಅನುಭವಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಪಾಪತ್ತು, ನೆಕ್ಸ್ಟ್ ಇನ್ನೊಂದು ಪಾಪತ್ತು, ಬೇರೆ ಬೇರೆ ಟೈಮ್ ನಲ್ಲಿ ಅದು ಫಲ ಕೊಡೋದು. ಅದನ್ನ ವಿಷಮ ವಿಪಾಕ ಸಮಯ ಅಂತ ಕರೀತಾರೆ. ಕರ್ಮಗಳು ವಿಷಮ ವಿಪಾಕ ಅಂದ್ರೆ ಏನರ್ಥ? ಬೇರೆ ಬೇರೆ ಸಮಯದಲ್ಲಿ ಫಲವನ್ನ ಕೊಡುತ್ತೆ ಅಂತ ಅರ್ಥ. ಅದನ್ನ ವಿಷಮಾಹ ವಿಪಾಕ ಸಮಯಾಹ ಫಲೋನ್ಮುಖತ್ವ ಕಾಲಾಹ ಯೇಷಾಂ ತಾನೇ ಅಂತ ಅದಕ್ಕೆ ವಿವರಣೆಯನ್ನ ಪರಿಮಳ ಟಿಪ್ಪಣಿಯಲ್ಲಿ ಹೇಳಿದ್ರು. ಅರ್ಥ ಇಷ್ಟೇ. ವಿಷಮ ಅಂದ್ರೆ ವ್ಯತ್ಯಾಸ ಇರೋದು. ಯಾವ್ದ್ರಲ್ಲಿ ವ್ಯತ್ಯಾಸ? ವಿಪಾಕ ಸಮಯಾಹ. ವಿಪಾಕ ಅಂದ್ರೆ ಅದು ಫಲ ಕೊಡೋ ಟೈಮ್ ವ್ಯತ್ಯಾಸ ಇದೆ. ಅದು ಫಲೋನ್ಮುಖತ್ವ ಕಾಲ ಅಂದ್ರೆ ಒಂದು ಕರ್ಮ ಇನ್ನೇನ್ ಫಲ ಕೊಟ್ಟೇ ಬಿಡತ್ತೆ ಅನ್ನೋ ಟೈಮ್ ಇದೆಯಲ್ಲ, ಅದು ಎಲ್ಲಾ ಕರ್ಮಗಳು ಒಂದೇ ಅಲ್ಲ, ಬೇರೆ ಬೇರೆ ಟೈಮ್ ಅಂತ ಅರ್ಥ. ಇದನ್ನ ಇಲ್ಲಿ ವಿಷಮ ವಿಪಾಕ ಸಮಯವಾದ ಕರ್ಮಗಳು ಅಂತ ಕರೀತಾರೆ. ಅದನ್ನ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಇನ್ನೊಂದು ಶಬ್ದದಿಂದ ಹೇಗೆ ವಿವರಣೆ ಮಾಡಿದೆ ಅಂದ್ರೆ, ಕಾಲಭೇದೇನ ಭೋಜ್ಯಾನಿ. ಬೇರೆ ಬೇರೆ ಟೈಮ್ ನಲ್ಲಿ ಅನುಭವಿಸ್ಬೇಕಾಗಿರೋದನ್ನ ವಿಷಮ ವಿಪಾಕ ಸಮಯ ಕರ್ಮಗಳು ಅಂತ ಕರೆಯಲಾಗುತ್ತೆ ಅಂತ. ಇಲ್ಲಿ ವಿಪಾಕ ಅನ್ನೋ ಶಬ್ದ ಬಂತು. ಪಾಕ ಅಂದ್ರೆ ಅಡಿಗೆ ಅಂತ ಅರ್ಥ. ವಿಪಾಕ ಅಂದ್ರೆ ಏನು? ಫಲ ಅಂತ ಅರ್ಥ. ವಿಪಾಕ ವಿಷಮ ವಿಪಾಕ ಅಂದ್ರೆ ಬೇರೆ ಬೇರೆ ಕಾಲದಲ್ಲಿ ಫಲ ನೀಡುವಂತ ಕರ್ಮಗಳು. ಅದನ್ನ ವಿಪಾಕ ಅಂದ್ರೆ ಕರ್ಮ ಫಲ ಅಂತ ಅರ್ಥವನ್ನ ಇಲ್ಲಿ ಹೇಳಿದೆ. ಇದಾದ್ಮೇಲೆ ಏತತ್ ಕರ್ಮಕ್ಷಯ ಸಾಧನ ಚಿಂತನಂ ಅಂದ್ರೆ ಕರ್ಮಕ್ಷಯ ಮಾಡ್ಕೊಡೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ಬೇಕಲ್ಲ, ಅದು ಮೋಕ್ಷದ ಒಂದು ಭಾಗ. ಅದರಿಂದ ಕರ್ಮವನ್ನ ಕಳ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋದು ಒಂದು ಮೋಕ್ಷ ಸಾಧನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಅದರಿಂದ ಅಪ್ರಸ್ತುತ ವಿಚಾರವನ್ನ ಮಾತಾಡ್ಲಿಲ್ಲ ಅಂತ. ಅದೇನಂದ್ರೆ ಶಾಸ್ತ್ರದಲ್ಲಿ ವಿವರಣೆ ಮಾಡ್ತಾ, ಯಾವುದೇ ಒಂದು ಶಾಸ್ತ್ರ ಗ್ರಂಥ ಆಗ್ಲಿ, ಬೇರೆ ಯಾವುದೇ ಪುರಾಣ ಯಾವುದೇ ಆಗ್ಲಿ, ಎಷ್ಟೋ ಬಾರಿ ಅಪ್ರಸ್ತುತವಾದ ವಿಚಾರಗಳು ಬರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಶಾಸ್ತ್ರಕಾರರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಲ್ಲ. ಶ್ರೋತೃ ಕೇಳೋನು ಸರಿಯಾಗಿದ್ರೆ ಅಪ್ರಸ್ತುತ ವಿಚಾರಗಳು ಬರಲ್ಲ. ಕೇಳೋರು ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶ್ರೋತೃ ವೃದ್ಧ. ಅವಾಗ ಏನಾಗುತ್ತೆ? ಅಪ್ರಸ್ತುತ ವಿಚಾರಗಳು ಬರ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಶಾಸ್ತ್ರ ಮರ್ಯಾದೆಯಲ್ಲೇ ಇರ್ಬೇಕು ಅಂದ್ರೆ ಆ ಶ್ರೋತ ವೃಂದಕ್ಕೆ ಅನುಗುಣವಾಗಿ ಮಿತಿ ಮೀರ್ಲೇಬಾರ್ದು. ಅದರಲ್ಲೂ ಒಂದು ಗ್ರಂಥ ಬರೆಯೋರ್ಗೆ ವಿಶೇಷವಾಗಿ ಗ್ರಂಥವನ್ನ ಪಾಠ ಹೇಳೋರು ಅದಿರ್ಲಿ ಒಂಥರ ಆಯ್ತು, ಅದು ಅರ್ಥ ಮಾಡ್ಲಿಕ್ಕೆ ಅನೇಕ ವಿಚಾರಗಳನ್ನ ಹೇಳ್ಬೇಕಾಗಿ ಬರುತ್ತೆ. ಆದ್ರೆ ಗ್ರಂಥವನ್ನ ಬರಿಬೇಕಾದ್ರೆ ಅದು ಮೂಲ ಗ್ರಂಥಗಳಿಗೆ, ಈಗ ಯಾರೋ ನಮ್ಮ ಆಚಾರ್ಯರೊಬ್ರು ಗ್ರಂಥ ಬರೆದಿದ್ರು, ಅದಕ್ಕೆ ನಾವೊಂದು ವ್ಯಾಖ್ಯಾನ ಮಾಡ್ಬೇಕು. ಅಂತ ಟೈಮ್ ನಲ್ಲಿ ಅಪ್ರಸ್ತುತ ವಿಚಾರ ಮಾತಾಡೋ ಹಾಗೆ ಇಲ್ಲ. ಅದು ಏನಿದೆಯೋ ಪಿನ್ ಟು ಪಿನ್ ಅಲ್ಲೇ ಇರ್ಬೇಕು ಪಾಯಿಂಟ್. ಅದು ಎಲ್ಲೋ ಆ ಮಾತಿಗೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ವಿವರಣೆ ಇರ್ಬೇಕು. ಏನಾದ್ರು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ವಿಚಾರ ಇರ್ಬೇಕು. ಆದ್ರೆ ಹಾಗಂತ ಅಷ್ಟೇ ವಿಚಾರ ಇದ್ರೆ ಕೆಲವು ಸಲ ಅರ್ಥ ಆಗಲ್ಲ. ಅದಕ್ಕೆ ಬಿಡಿಸಿರ್ತಾರೆ ಟಿಪ್ಪಣಿಗಳಲ್ಲಿ, ಅದು ಶೋಭೆ, ಅದು ಬೇರೆ. ಆದ್ರೆ ಹೇಳ್ದೇ ಇರೋ ವಿಷಯನೇ ಮೊದಲು ಏನೋ ಪ್ರತಿಜ್ಞೆ ಮಾಡಿರ್ತಾರೆ, ಮತ್ತೆ ಬರೋ ವಿಷಯ ಹೇಳೋಷ್ಟೊತ್ತಿಗೆ ಇನ್ನೆಲ್ಲೋ ಹೋಗ್ಬಿಡ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ. ಅಂದ್ರೆ ಅಲ್ಲೇ ಲಿಂಕ್ ಇರ್ಬೇಕು ಕೊನೆಯವರೆಗೂ. ಅದನ್ನ ಸಂಗತವಾದ ಮಾತು ಅಂತ ಹೇಳ್ತಾರೆ. ಅಂತ ಸಂಗತವಾದ ಮಾತನ್ನೇ ಹೇಳ್ತಾ ಇರ್ಬೇಕಂತೆ. ಆಗ ಶಾಸ್ತ್ರ ಮರ್ಯಾದೆ ಚೌಕಟ್ಟನ್ನು ಮೀರೋ ಹಾಗಿಲ್ಲ ಅಂತ. ಈ ಅಪ್ರಸ್ತುತ ವಿಚಾರ ಬಂದ್ಬಿಡ್ತಲ್ಲ ಅಂತ ಜಯತೀರ್ಥರು ಮಧ್ವಾಚಾರ್ಯರ ವಾಕ್ಯದ ಮೇಲೆ ಪ್ರಶ್ನೆ ಮಾಡಿ, ಇಲ್ಲ ಇಲ್ಲ ಮಧ್ವಾಚಾರ್ಯರು ಹೇಳಿದ್ ಸರಿಯಾಗಿದೆ, ಅವ್ರ ಅಪ್ರಸ್ತುತ ವಿಚಾರ ಮಾತಾಡಿಲ್ಲ ಅಂತ ಅದನ್ನ ಇಲ್ಲಿವರೆಗೆ ಸಮರ್ಥನೆ ಮಾಡಿದ್ರು. ಇನ್ನು ಮುಂದೆ ಇನ್ನೊಂದು ಹೊಸದಾದ ವಿಚಾರ ಇದೆ, ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಬಾಲಕೃಷ್ಣ ಮಾಡ್ತೀನಿ. ಶ್ರೀ ಹರಿಯೇ ನಮಃ. ಹರಿಯೇ ನಮಃ. ಧನ್ಯವಾದಗಳು. ಹರಿಯೇ ನಮಃ. ನಮಸ್ಕಾರ ಗುರುಗಳೇ.